ಹನುಮನಮ್ಮ ತಾಯಿ ತಂದೆ ಭೀಮನಮ್ಮ ಬಂಧು ಬಳಗ ಆನಂದ ತೀರ್ಥರೆ ನಮ್ಮ ಗತಿ ಗೋತ್ರರಯ್ಯ. ಹನುಮನಮ್ಮ ತಾಯಿ ತಂದೆ ಭೀಮನಮ್ಮ ಬಂಧು ಬಳಗ ಆನಂದ ತೀರ್ಥರೆ ನಮ್ಮ ಗತಿ ಗೋತ್ರರಯ್ಯ. ತಾಯಿ ತಂದೆ ಹಸುಳೆಗಾಗಿ ಸಹಾಯ ಮಾಡಿ ಸಾಕುವಂತೆ ಆಯಾಸವಿಲ್ಲದೆ ಸಂಜೀವನವ ತಂದೆ. ತಾಯಿ ತಂದೆ ಹಸುಳೆಗಾಗಿ ಸಹಾಯ ಮಾಡಿ ಸಾಕುವಂತೆ ಆಯಾಸವಿಲ್ಲದೆ ಸಂಜೀವನವ ತಂದೆ. ಗಾಯಗೊಂಡ ಕಪಿಗಳನ್ನು ಸಾಯದಂತೆ ಪೊರೆದ, ಗಾಯಗೊಂಡ ಕಪಿಗಳನ್ನು ಸಾಯದಂತೆ ಪೊರೆದ ರಘುರಾಮನಂಘ್ರಿಯುಗಳೇ ಸಾಕ್ಷಿ ತ್ರೇತಾಯುಗದಿ. ಹನುಮನಮ್ಮ ತಾಯಿ ತಂದೆ ಭೀಮನಮ್ಮ ಬಂಧು ಬಳಗ ಆನಂದ ತೀರ್ಥರೆ ನಮ್ಮ ಗತಿ ಗೋತ್ರರಯ್ಯ. ಹನುಮನಮ್ಮ ತಾಯಿ ತಂದೆ ಭೀಮನಮ್ಮ ಬಂಧು ಬಳಗ ಆನಂದ ತೀರ್ಥರೆ ನಮ್ಮ ಗತಿ ಗೋತ್ರರಯ್ಯ. अध्यात्मविद्योपदेशेन मोवाजिवक्राग्नि तुभ्यं गुरु श्रीवादिराचार्य 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 पाहि प्रभो ಲಾಸ್ಟ್ ಬರ್ರಿ ಅಮ್ಮ
वादिराज 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 पाहि मां भूतराज 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 पाहि मां भूतराज 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 पाहि मां सोदराज 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 पाहि मां सोदराज 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 पाहि मां वादिराज 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 पाहि मां सोदराज 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 पाहि मां वादिराज 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 पाहि मां वादिराज वादिराज गुरु सार्वभौम गोविंदा चरिसी बर्किरो दिव्य चरण गिरो दुरित तरिनु परम विजय गुरु गणंबरा ದಾನವಂತನ ಬಲು ನಿಧಾನಿ ಶಾಂತನ ಮಾನವಂತನ ಬಹುದಾನ ಶಾಂತನ ಹರಿಯ ಭಜಿಸುವ ನರ ಹರಿಯ ಯಶಸುವ गुरु
ಹೋರಿ ಕೃಷ್ಣಾಜಿ ಕೃಷ್ಣಾಜಿ ಹೋರಿ ಹೋರಿ ಕೃಷ್ಣ ಅಂತಂದ್ರಿ ನಾರಾಯಣನ ನೆನೆ ಮನವೇ ನಾರಾಯಣನ ನೆನೆ ನಾರಾಯಣನ ನೆನೆ ಮನವೇ ನಾರಾಯಣನ ನೆನೆ ನಾರಾಯಣನ ಮನ್ನಿಸು ವರ್ಣಿಸು ಆರಾಧನೆಗಳ ಮಾಡುತ್ತ ಪಾಡುತ್ತ ನೀರಾಜನದಿಂದ ಅರ್ಚಿಸು ಮೆಚ್ಚಿಸು ಪಾರಾಯಣ ಪ್ರಿಯನ ನಾರಾಯಣನ ನೆನೆ ನಾರಾಯಣನ ನೆನೆ ಮನವೇ ನಾರಾಯಣ
ನಾರಾಯಣನ ನೆನೆ. ಅವನ ಶ್ರವಣ ಮನನ ನಿಧಿ ಧ್ಯಾಸನ ಆ ವಿಷ್ಣುವಿನ ಭಕ್ತಿ ಮಹಾಪ್ರಸಾದಂಗಳು ಕೈವಲ್ಯ ಪದಕ್ಕೆ ನಿಚ್ಚಣಿಕೆಯೆಂದು ಭಾವಜ್ಞರು ಪೇಳ್ವರು, ದೇವ ಭಾವಜ್ಞರು ಪೇಳ್ವರು. ಜೀವನ ಜವನ ಬಾಧೆಗಳನ್ನು ತಪ್ಪಿಸಿ ಪಾವನ ವೈಕುಂಠಪುರದೊಳಗೆಂದೆಂದು ಆವಾಸವ ಮಾಡಿ ಸುಖಿಸಬೇಕಾದರೆ ಸೇವಿಸು ವೈಷ್ಣವರ. ನಾರಾಯಣನ ನೆನೆ, ನಾರಾಯಣನ ನೆನೆ, ಮನವೇ ನಾರಾಯಣನ ನೆನೆ. ದ್ವಾರಾವತಿಯ ಗೋಪಿ ಚಂದನದಿಂದ ಶ್ರೀರಮಣನವರ ನಾಮವ ನೆನೆದೆರಡಾರು ಊರ್ಧ್ವ ಪುಂಡ್ರಗಳ ಧರಿಸೆಂದು ವೀರ ವೈಷ್ಣವ ಗುರುವ, ವೀರ ವೈಷ್ಣವ ಗುರುವ. ಸೇರಿ ಸಂತೃಪ್ತ ಸುದರುಶನ ಶಂಖವ ಧಾರಣವನು ಭುಜಯುಗದೊಳು ಮಾಡಿ ಮುರಾರಿಯ ಮಂತ್ರಗಳವರಿಂದಲಿ ಕೇಳಿ ಓರಂತೆ ಜಪಿಸುತ್ತಿರು. ನಾರಾಯಣನ ನೆನೆ, ನಾರಾಯಣನ ನೆನೆ, ಮನವೇ ನಾರಾಯಣನ ನೆನೆ. ಒಂದು ಕೊರತೆ ಬಂದರೆ ನೊಂದುಕೊಳ್ಳನು ಇಂದಿರೆಯ ರಸ ಮುಕುಂದನೆ ಮುಕುತಿಯ ನಂದವನಿವ ದೇವಾ, ಆನಂದವನಿವ ದೇವಾ. ಸಂದೇಹವಿಲ್ಲದೆ ಒಂದೇ ಮನದಿ ಗೋವಿಂದನ ನೆನೆದ ಗಜೇಂದ್ರನಿಗೊಲಿದ ಉಪೇಂದ್ರನ ಶುಭ ಗುಣ ಸಾಂದ್ರನ ಯದುಕುಲ ಚಂದ್ರನ ವಂದಿಸಿರೋ. ನಾರಾಯಣನ ನೆನೆ, ನಾರಾಯಣನ ನೆನೆ, ಮನವೇ ನಾರಾಯಣನ ನೆನೆ. ಹರಿ ನಿರ್ಮಾಲ್ಯವ ಶಿರದಿ ಧರಿಸುತ್ತಿರು, ಹರಿ ನೈವೇದ್ಯವ ಭುಂಜಿಸುತ್ತಿರು ನಿತ್ಯ. ಇರುಳು ಹಗಲು ಹರಿ ಸ್ಮರಣೆಯ ಬಿಡದಿರು, ದುರುಳರ ಕೂಡದಿರು, ನೀ ದುರುಳರ ಕೂಡದಿರು. ಹರಿಪದ ತೀರಥ ನೇಮವ ಬಿಡದಿರು, ಹರಿಪರ ದೇವತೆಯಂದರು ಹುತ್ತಲಿರು. ಗುರುಮುಖದಿಂದ ಸಚ್ಛಾಸ್ತ್ರ ಪುರಾಣವ ನಿರುತದಿ ಕೇಳುತ್ತಿರು. ನಾರಾಯಣನ ನೆನೆ. ಗೌರವವಾಗಿ ಸ್ವಾಗತಿಸೋಣ. ಇನ್ನು 2 ನಿಮಿಷದಲ್ಲಿ ಪರಮ ಪೂಜ್ಯ ಶ್ರೀಗಳು ಬರ್ತಾ ಇದ್ದಾರೆ. ತಮಗೆಲ್ಲರೂ ಗೊತ್ತಿರುವಂತೆ ಗುರುರಾಜ ಪಾದಯಾತ್ರಾ ಸಂಘದ 25ನೇ ವಾರ್ಷಿಕೋತ್ಸವ ಜೊತೆಗೆ 25ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡ್ತಾ ಇದೆ. ಹುಬ್ಬಳ್ಳಿಯಿಂದ ಸೋಲವರೆಗೆ 24 ಸಾರಿ ಯಶಸ್ವಿಯಾಗಿ ಪಾದಯಾತ್ರೆ ಮುಗಿಸಿ ಇವತ್ತು 25ನೇ ವರ್ಷಕ್ಕೆ ಕಾಲಿಡ್ತಾ ಇದೆ. ಈಗಾಗಲೇ ಈ ಒಂದು ಪಾದಯಾತ್ರಾ ಕಾರ್ಯಕ್ರಮದಲ್ಲಿ ಸಾಕಷ್ಟು ಎಸ್ಟಿ ವರೆಯರು ಹರಿದಾಸ ಬಂಧುಗಳು ಭಾಗವಹಿಸಿದ್ದಾರೆ. ವಿಶ್ವಪ್ರಸನ್ನತಿದ್ದ ಬೇಜಾವರ ಶ್ರೀಗಳು ಕೂಡ ಈ ಒಂದು ಪಾದಯಾತ್ರೆಯಲ್ಲಿ ಭಾಗವಹಿಸಿದ್ದಾರೆ. ಸೂಜಿಯಂತಿದ್ದ ಶ್ರೀಪಾದಗಳವರು ಕೂಡ 10 ವರ್ಷಗಳ ಹಿಂದೆ ಅವರು ಕೂಡ ಪಾದಯಾತ್ರೆ
ಗುರುವಾರ ಪಾದಯಾತ್ರಾ ಸಂಘದಲ್ಲಿ ಅತ್ಯಂತ ವೈಭವದಿಂದ ಹುಬ್ಬಳ್ಳಿಯಿಂದ ಸೋಂದವರೆಗೆ ನಡೆದು ಯಶಸ್ವಿಯಾಗಿ ಮಾಡಿದ್ದಾರೆ. ಇದಕ್ಕೆಲ್ಲ ಪ್ರೇರಕ ಶಕ್ತಿ ಅಂತ ಹೇಳಿದರೆ ನಮ್ಮ ಬಾಬುರಾವ್ ಸ್ಥಾಪನೆ ಮಾಡಿದ ಬಾಬುರಾವ್ ವೈದ್ಯರು ಸ್ಥಾಪನೆ ಮಾಡಿದಂಥ ಲಕ್ಷ್ಮೇಶ್ವರ ಪಾದ ಸಂಘದ ಒಂದು ಅದರ ಅನುಸಾರ ಅವರು ಏನು ಮಾಡುತ್ತಿದ್ದರು ಹುಬ್ಬಳ್ಳಿಯಿಂದ ಮಂತ್ರಾಲಯಕ್ಕೆ, ಲಕ್ಷ್ಮೇಶ್ವರದ ಮಂತ್ರಾಲಯಕ್ಕೆ, ಅದೇ ರೀತಿಯಾಗಿ ನಮ್ಮ ಗುರುರಾಜ್ ಜೋಶಿ ಅವರು ನಾವ್ಯಾಕೆ ಮಾಡಬಾರದು ಅಂತ ಹೇಳಿ ಅವರ ಪ್ರೇರಣಾನುಸಾರ ಅವರ ಆಶೀರ್ವಾದದಿಂದ ಶುರು ಮಾಡಿದರು. ಇವತ್ತಿನವರೆಗೂ ಅದು ಎಲ್ಲಿ ಯಾವ ವರ್ಷ ತಪ್ಪದೆ ವೈಭವದಿಂದ ಹುಬ್ಬಳ್ಳಿಯಿಂದ ಸೋಲಯಾತ್ರೆ ಸಾಧಾರಣ 160 ಕಿಲೋಮೀಟರ್ ಯಶಸ್ವಿಯಾಗಿ ನಡೆಸಿ ಇವತ್ತು 25ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡ್ತಾ ಇದೆ ಅಂತ ಹೇಳಿದ್ರೆ ಅದಕ್ಕೆ ನಿಮ್ಮೆಲ್ಲರ ಅದ್ಭುತ ಸಹಕಾರ ಕೂಡ ಅಂತ ಹೇಳ್ತಾ ಈಗ ಕೆಲವೇ ಸೆಕೆಂಡ್ಗಳಲ್ಲಿ ಪರಮ ಪೂಜ್ಯ ಶ್ರೀಪಾದಂಗಳವರು ವೇದಿಕೆಗೆ ಆಗಮಿಸಿದ್ದಾರೆ. ಹೊರಗಡೆ ಇರ್ತಕ್ಕಂಥ ಎಲ್ಲ ಹರಿದಾಸ ಬಂಧುಗಳು ಜೈತೀರ್ಥ ಹಲ್ಲಾಗಿ ಬರಬೇಕು. ಕೆಲಸದ ಮೂಲಕ ಅವರಿಗೆ ಸುಸ್ವಾಗತ. ವಿಶ್ವವಲ್ಲಭ ತೀರ್ಥ ಶ್ರೀಪಾದಂಗಳವರಿಗೆ, ರಾಜರಾಜ ಮಠಾಧೀಶರಿಗೆ, ವಿಶ್ವವಲ್ಲಭ ಶ್ರೀಪಾದಂಗಳವರಿಗೆ ಹರೇ ಶ್ರೀನಿವಾಸ ವೇದ ಪಂಡಿತಾಂಗದಲ್ಲಿ ಮಾನ್ಯಗಳು ನಿಂತ್ಕೋಬೇಕು ಅಂತ ಮಾನ್ಯತೆ ನಿಂತ್ಕೋಬೇಕು. ಹರೇ ಹನುಮ ಭೀಮ ಮಧ್ವರಂಬು ನಮ್ಮ ಸಾಧನ ಧನ್ಯ
ಇವತ್ತಿನ ಕಾರ್ಯಕ್ರಮ ವಿಶೇಷತೆ ಅಂತ ಹೇಳಿದರೆ ನಿಜವಾಗಲೂ ಶ್ರೀಗಳವರ ದರ್ಶನ ನಮಗೆ ಪರ್ವಕಾಲ. ಮುಂಜಾನೆ 11:30 ಅವರ ಪ್ರವಾಸ ಯಾತ್ರಾ ಅವರು ಎಷ್ಟೊತ್ತಿದ್ರು ಹುಬ್ಬಳ್ಳಿ ಮುಟ್ಟಬೇಕಂತ ಹೇಳಿ ನಮಗೆ ಸಮಯ ಕೊಟ್ಟಿದ್ದು 6 ಗಂಟೆ. ಆದರೆ ಅವರಿಗೆ ಆ ಪಾದಯಾತ್ರಾ ಸಂಘದ ಮೇಲೆ ಎಷ್ಟು ಅವರಿಗೆ ಒಂದು ಗಣಿಕರ ಒಂದು ವಿಶೇಷತೆ ಆತ್ಮೀಯತೆ ಅಂತ ಹೇಳಿದ್ರೆ ಅವರು 5 ಗಂಟೆಗೆ ನಮ್ಮ ಹುಬ್ಬಳ್ಳಿಗೆ ಆಗಮಿಸಿದ್ದಾರೆ. ನಿಜವಾಗಲೂ ಭಕ್ತವರನ್ನಾಗಿ ಪರಮಪೂಜ್ಯ ಶ್ರೀಪಾದಂಗಳವರ ಚರಣ ಕಮಲಕ್ಕೆ ಸಾಷ್ಟಾಂಗ ನಮಸ್ಕಾರ ಸಲ್ಲಿಸ್ತಾ ಅವರಿಗೆ ನಾನು ಹೃತ್ಪೂರ್ವಕವಾಗಿ ಸುಸ್ವಾಗತ. ಯಾಕಂತ ಹೇಳಿದ್ರೆ ವಿಶ್ವಾಸನಾಮ ಸಂವತ್ಸರ ವಿಶ್ವ ಕಲ್ಯಾಣ ಉತ್ಸವಕ್ಕೆ ಒಂದು ವಿಶ್ವದ ಶಾಂತಿಗಾಗಿ ಈ ಪಾದಯಾತ್ರೆ ಸಂಘಕ್ಕೆ ಬಂದಿರತಕ್ಕಂತಹ ಇವತ್ತು ಚಾಲನೆ ಕೊಡ್ತಕ್ಕಂತಹ ಪರಮಪೂಜ್ಯ ವಾದಿರಾಜ ಮಠದ ಶ್ರೀಪಾದಂಗಳವರು ವಿಶ್ವ ವಲ್ಲಭ ತೀರ್ಥರು. ಅಂದ್ರೆ ಪ್ರತಿ ಹೆಸರಿನಲ್ಲಿ ಕೂಡ ವಿಶ್ವ ಅಂತ ಇದೆ. ಆ ವಿಶ್ವದ ಒಂದು ಕೇವಲ ನಮ್ಮ ಸಣ್ಣ ಮಟ್ಟಕ್ಕಲ್ಲ, ಒಂದು ವಿಶ್ವ ಮಟ್ಟಕ್ಕೆ ಶಾಂತಿ ಸಿಗಲಿ ಅಂತ ಹೇಳಿ ನಮಗೆ ವಿಶೇಷ ಪರಮಾನಂದರ ಮುಖಾಂತರ ಅವರು ಹೇಳಿದ್ರು. ಎಷ್ಟೊತ್ತಿದ್ರು 25ನೇ ವರ್ಷಕ್ಕೆ ಪಾದಯಾತ್ರೆಗೆ ಚಾಲನೆ ಕೊಡಲಿಕ್ಕೆ ಖಂಡಿತ ಬರ್ತಾರೆ ಅಂತ ಹೇಳಿ ಎಷ್ಟೋ ಕೆಲಸಗಳಿದ್ರು ಕೂಡ ಪರಮಪೂಜ್ಯ ಶ್ರೀಪಾದಂಗಳವರು ಅಲ್ಲಿಂದ ಇಲ್ಲಿವರೆಗೆ ಬಂದಿದ್ದಾರೆ. ಮತ್ತೊಮ್ಮೆ ತಮ್ಮೆಲ್ಲರ ಪರವಾಗಿ, ನಮ್ಮ ಹರಿದಾಸ ತಮ್ಮರ ಪರವಾಗಿ, ನಮ್ಮ ಗುರುಗಳ ಪಾದಯಾತ್ರಾ ಸಂಘದ ಪರವಾಗಿ ಮತ್ತೊಮ್ಮೆ ಗುರುಳಿಯ ಪೂರ್ವಕ ಸದಸ್ಯಾಷ್ಟಂಗ ಪೂರ್ವಕ ಗೌರವಪೂರ್ವಕವರಿಗೆ ನಮಸ್ಕಾರಗಳು. ಈಗಾಗಲೇ ಈ ಕಾರ್ಯಕ್ರಮಕ್ಕೆ ಸಾಕಷ್ಟು ಪಂಡಿತರು ಬಂದಿದ್ದಾರೆ. ನಮ್ಮ ಶ್ರೀ ನರಹರಿ ವಾಡಿಯವರು ಎಷ್ಟು ಅವರಿಗೆ ಶ್ರೀಗಳವರ ಮೇಲೆ ಅಂತಕರಣ ಅಂತ ಹೇಳಿದ್ರೆ, ಶ್ರೀಗಳವರು ಯಾವಾಗ ಹುಬ್ಬಳ್ಳಿ ಹುಟ್ಟಿದ್ರು ಅಲ್ಲಿಂದ ನೇರವಾಗಿ ಎಸ್ಕಾರ್ಟ್ ಅಂತ ಹೇಳಿ ಏನು ಕರಿತೀವಿ ಅದನ್ನು ಕೊಟ್ಟು ನಮಗೆ ಕರೆಕೊಂಡು ಬಂದಿರತಕ್ಕಂಥ ನರಹರಿ ವಾಡಿಯವರಿಗೆ ಒಂದು ಸುಸ್ವಾಗತ, ಜೋರಾಗಿ ಚಪ್ಪಾಳೆ ಕೊಡ್ತಾರೆ. ನಾವು ಏನಪ್ಪ ಹುಬ್ಬಳ್ಳಿ ಬಂದರೆ ಶ್ರೀಗಳವರಿಗೆ ಎಲ್ಲಿ ಇಳಿಸಬೇಕು, ಎಲ್ಲಿ ಕಾರ್ಯಕ್ರಮ ಮಾಡಬೇಕು ಅಂತ ಹೇಳಿ ನಾವೆಲ್ಲರೂ ಯೋಚನೆಯಲ್ಲಿದ್ದಾಗ ನಮಗೆ ಸಾಕ್ಷಾತ್ ನಮ್ಮ ವೇಣುಗೋಪಾಲ ಆಚಾರ್ಯರು, ವ್ಯವಸ್ಥಾಪಕರು, ಸೂರ್ಯೇಂದ್ರ ತೀರ್ಥರ ಒಂದು ಪರಮಾನುಗ್ರಹದಿಂದ ನಮಗೆ ಶ್ರೀಮಠಕ್ಕೆ ನೀವು ಯಾವಾಗ ಯಾರ ಕಾರ್ಯಕ್ರಮ ಶ್ರೀಮಠರು ನಿಮ್ಮದೇ ಅಂತ ಹೇಳಿ ನಮಗೆ ಇಷ್ಟು ವ್ಯವಸ್ಥಿತವಾಗಿ ಮಾಡಿಕೊಂಡಿದ್ದಾರೆ. ನಿಜವಾಗಲೂ ಕೇವಲ 2 ತಾಸಿನಲ್ಲಿ ಈ ಜಯತೀರ್ಥ ಸಭಾಭವನವನ್ನು ವಿಶೇಷ ಅಲಂಕಾರಗೊಳಿಸಿ ಮುಂದಿರತಕ್ಕಂಥ ತೊಟ್ಲ ಪೂಜೆ ಇರಬಹುದು, ಒಂದು ವಿಶೇಷ ಏನು ಪೂಜೆ ಇದೆ ಅದಕ್ಕೆಲ್ಲ ಅನುಕೂಲ ಮಾಡಿಕೊಂಡಿದ್ದಾರೆ. ನಾನು ವೇಣುಗೋಪಾಲಾಚಾರ್ಯರು ಕೂಡ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಸುಸ್ವಾಗತ ಕೊಡ್ತಾ ಇದ್ದೀನಿ. ಅದೇ ರೀತಿಯಾಗಿ ಅವರ ಸಿಬ್ಬಂದಿ, ನಮ್ಮ ಅರ್ಚಕರು, ನಮ್ಮ ಸಾಮಗ ಗುರುವಾಚಾರ್ಯರು ಕೂಡ ಬಂದಿದ್ದಾರೆ. AC ಗೋಪಾಲ್ ಅವರು ಬರಬೇಕಾಗಿತ್ತು, ಬಂದಿಲ್ಲ. ಅವರು ಬಹುಶಃ ಜಾಯಿನ್ ಆಗ್ಬೋದು. ಅವರನ್ನು ಮತ್ತು ಶ್ರೀಮಠದ ಸಿಬ್ಬಂದಿಯನ್ನು ಕೂಡ ನಾನು ಹೃತ್ಪೂರ್ವಕವಾಗಿ ಸ್ವಾಗತ ಮಾಡ್ತಾ, ಇವತ್ತಿನ ಕಡಿಮೆ ಸಮಯದಲ್ಲಿ ನಾವೇನು ಕೇವಲ ಪತ್ರಿಕಾ ಪ್ರಚಾರ ಮುಖಾಂತರ ಕೊಟ್ಟಾಗ ತಾವೆಲ್ಲರೂ ಆ ಕರೆಗೆ ಹೋಗಬಹುದು. ಪಾದಯಾತ್ರೆ ಸಂಘಕ್ಕೆ ವಿಶೇಷ ಒಂದು ಶುಭ ಕೋರಲಿಕ್ಕೆ ತಾವೇನು ಬಂದಿದ್ದೀರಿ ಮತ್ತು ದೂರದಿಂದ ಊರಿಗೆ ಬಂದಿರತಕ್ಕಂಥ ಪಾದಯಾತ್ರೆ ನಾಳೆಯಿಂದ ಪ್ರಾರಂಭವಾಗ್ತಾ ಇದೆ. ಬೆಳಗ್ಗೆ 4 ಅದಕ್ಕೆ ಬಂದಿರತಕ್ಕಂಥ ತಮ್ಮೆಲ್ಲರೂ ಕೂಡ ನಾನು ಹೃತ್ಪೂರ್ವಕವಾಗಿ ಸುಸ್ವಾಗತ ಕೊಡ್ತಾ ಮುಂದಿನ ಕಾರ್ಯಕ್ರಮ ತಮ್ಮೆಲ್ಲರೂ, ಯಾಕಂದ್ರೆ ನಿಮಗೆ ಸೋಂದಪುರದಲ್ಲಿ ಈ ಭಾಗ್ಯ ಸಿಗುವುದಿಲ್ಲ. ಅಂತ ಭಾಗ್ಯವನ್ನು ನಮ್ಮ ಹುಬ್ಬಳ್ಳಿ ಜನಕ್ಕೆ ವಿಶ್ವವಲ್ಲಭ ತೀರ್ಥ ಶ್ರೀಪಾದಂಗಳವರು ವರ್ಣಿಸಿದ್ದಾರೆ. ತುಲಾಭಾರ ಮುಂದಿನ ಕಾರ್ಯಕ್ರಮ ತುಲಾಭಾರ ವಾದಿರಾಜರ ಮೂಲ ಪಾದಕಗಳನ್ನು ಇಟ್ಟು ಮಾಡತಕ್ಕಂಥ ವಿಶೇಷ ತುಲಾಭಾರ. ನೀವೆಲ್ಲ ಕಡೆ ತುಲಾಭಾರ ನೋಡಿರ್ತೀರಿ. ಇವತ್ತಿನ ನೋಡ್ತಕ್ಕಂಥ ತುಲಾಭಾರ ಅದ್ಭುತ, ಕಣ್ಣಿಗೆ ಬಹಳ ಆನಂದದಾಯಕ ಆಗಿರುವಂತಹ ತುಲಾಭಾರವನ್ನ ನಮ್ಮ ಪರಮಪೂಜ್ಯ ಶ್ರೀಪಾದಂಗಳವರು ನಡೆಸಿಕೊಡಬೇಕು ಅಂತ ಹೇಳಿ ತಮ್ಮಲ್ಲಿ ಕಲಿಮೆಯಿಂದ ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ಗೋಲ್ಗೆ ಜ್ಞಾನಾಚಾರ್ಯ ಕೂಡ ಬರಬೇಕು. ಪಂಡಿತರಾದ ಗೋಲ್ಗೆ ಜ್ಞಾನಾಚಾರ್ಯ ವಾಟಕರವರು ಕೂಡ
ಸೊಂದ ವಾದಿರಾಜ ತೀರ್ಥ ಶ್ರೀಪಾದಂಗಳವರಿಗೆ, ವಾದಿರಾಜರ ಮೂಲ ಪಾದಕಕ್ಕೆ ಶ್ರೀಪಾದಂಗಳವರ ಮೂಲ ಪಾದಕ್ಕೆ ನೋಡ್ತಕ್ಕಂಥ ಭಾಗ್ಯ ನಮ್ಮ ಹುಬ್ಬಳ್ಳಿ ಜನಕ್ಕೆ ಬಂದಿದೆ ಅಂತ ಹೇಳಿದ್ರೆ ಅವರ ಹಿರಿಯರ ಮಾಡಿದ ಪುಣ್ಯದ ತಪಸ್ಸಿನ ಫಲವಾಗಿ ವಾದಿರಾಜ ತೀರ್ಥ ಶ್ರೀಪಾದಂಗಳವರ ಪಾದ ಒಂದು ಮೂಲ ಪಾದಕ್ಕೆ ನೋಡ್ತಕ್ಕಂಥ ಭಾಗ್ಯ ಬಂದಿದೆ. ಪರಮಪೂಜ್ಯ ಶ್ರೀಪಾದಂಗಳವರಿಗೆ ನಡೆಸಿಕೊಟ್ಟದಕ್ಕೆ ಶಿರಸಾಷ್ಟಾಂಗ ಪೂರ್ವಕ ಅನಂತ ಧನ್ಯವಾದ ಹೇಳ್ತಾ, ಈಗ ನಮ್ಮ ಇವತ್ತು ಎಷ್ಟು ವಿಶೇಷ ಅಂತ ಹೇಳಿದ್ರೆ ಪರಮಪೂಜ್ಯ ಬೇಜಾವರ ಮಠದ ಶ್ರೀಪಾದಂಗಳವರು ವಿಶ್ವಪ್ರಸಿದ್ಧ ತೀರ್ಥರು ಕೂಡ ಹುಬ್ಬಳ್ಳಿಗೆ ಬೆಳಿಗ್ಗೆನೆ ಆಗಮಿಸಿದ್ದರು. ಅಂದ್ರೆ ನಮಗೆ ಉಡುಪಿ ಕೃಷ್ಣನ ಪರ್ಯಾಯ ಒಂದು ಯತಿ ಶ್ರೇಷ್ಠರಾದ ಒಂದು ಕಡೆ ವಿಶ್ವಪ್ರಸಿದ್ಧ ತೀರ್ಥರು ಹುಬ್ಬಳ್ಳಿ ಬಂದಿದ್ದರೆ, ಸಾಯಂಕಾಲ ವಿಶ್ವವಲ್ಲಭ ತೀರ್ಥ ಶ್ರೀಪಾದಂಗಳವರು ಹುಬ್ಬಳ್ಳಿ ಬಂದು ನಿಜವಾಗಲೂ ಹುಬ್ಬಳ್ಳಿಯನ್ನ ಅತ್ಯಂತ ಒಂದು ಸಂತೋಷಗೊಳಿಸಿದ್ದಾರೆ ಅಂತ ಹೇಳ್ತಾ. ಯಾಕಂತ ಹೇಳಿದ್ರೆ ಅವರು ಇವತ್ತು ಇಲ್ಲಿ ಬರಬೇಕಾಗಿತ್ತು, ನಾಳೆ ದೇವರ ಶಾಂತಿ ಕೊಡಬೇಕು. ಅವರು ನಾಳೆ ಕಾರ್ತಿಕೆಯಲ್ಲಿ ಇಂಥದೇ ಅಂದ್ರೆ ಲಕ್ಷ್ಮೇಶ್ವರದಿಂದ ಮಂತ್ರಾಲಯಕ್ಕೆ ಹೋಗ್ತಕ್ಕಂಥ ಒಂದು ಪಾದ ಯಾತ್ರಾ ಸಂಘವನ್ನ ಕಾರ್ತಿಕೆಯಲ್ಲಿ ಅವರು ಬೆಳಿಗ್ಗೆ ಉದ್ಘಾಟನೆ ಮಾಡ್ತಿದ್ದಾರೆ. ಹೀಗಾಗಿ ಅವರು ಒಂದು ಮುಖಾಂತರ ನಮ್ಮ ಗುರುಜೇಶ್ವರಿಗೆ ಹೇಳಿ, ಇಲ್ಲ ನನಗೆ ಬರೋದಕ್ಕೆ ಆಗುವುದಿಲ್ಲ, ನಾನು ಅಲ್ಲಿ ಕಾರ್ಯಕ್ರಮದ ಭಾಗವನ್ನು ಅಪೇಕ್ಷೆ ಮಾಡಿದ್ದೆ, ಆದರೆ ಪ್ರಯಾಣ ಇರುವುದರಿಂದಾಗಿ ಆ ಕಾರ್ಯಕ್ರಮ ಯಶಸ್ವಿಯಾಗಿದೆ ಅಂತ ಹೇಳಿ ತಾವು ಅಲ್ಲಿಂದ ಒಂದು ಕಲಸಕರೆ ಮಂತ್ರಾಕ್ಷರಿ ಫಲವನ್ನ ಕಳಿಸಿದ್ದಾರೆ. ನಮ್ಮ ಅವರ ಪರಮ ಶಿಷ್ಯರಾದ ಸತ್ಯಮೂರ್ತ ಆಚಾರ್ಯರು ಬಂದು ಅದನ್ನ ಕೊಟ್ಟು ಹೋಗಿದ್ದಾರೆ. ಅದನ್ನ ನಮ್ಮ ಗುರುರಾಜ್ ಪಾದಯಾತ್ರೆ ಸಂಘದ ಗುರುರಾಜ್ ಜೋಶಿಯವರು ಅದನ್ನ ಶ್ರೀಪಾದಂಗಳವರಿಂದ ಸ್ವೀಕಾರ ಮಾಡಬೇಕು. ಅಂದ್ರೆ ಒಂದು ರೂಪದಿಂದ ನಮಗೆ ವಿಶ್ವೇಶ ತೀರ್ಥ ಶ್ರೀಪಾದಂಗಳವರು, ವಿಶ್ವ ಪ್ರಸನ್ನ ತೀರ್ಥ ಶ್ರೀಪಾದಂಗಳವರು, ವಿಶ್ವ ಶ್ರೀಪಾದಂಗಳವರ ಒಂದು ಆಗಮಿಸಿದ ಏನು ಆನಂದ ಆಗಬೇಕು, ಇವತ್ತು ಆನಂದ ಆಗಿದೆ ಅಂತ ಹೇಳ್ತಾ, ಇವತ್ತು ಮೊದಲಿಗೆ ನಮ್ಮ ರಾಘವೇಂದ್ರ ಸ್ವಾಮಿಗಳ ಮಠದ ಭಗವಾನೇಂದ್ರ ಮಠದ ಶ್ರೀಮಠದಿಂದ ಗೌರವ ಸತ್ಕಾರ ಪರಮಪೂಜ್ಯ ಶ್ರೀಗಳವರಿಗೆ. ಸಮರ್ಪಣೆ ಮಾಡಿದ ವೇಣುಗೋಪಾಲಾಚಾರ್ಯರಿಗೆ, ಸ್ವಾಮಿ ಆಚಾರ್ಯರಿಗೆ ಮತ್ತು ಅವರ ಸಿಬ್ಬಂದಿ ವರ್ಗಕ್ಕೆ ಅನಂತ ಧನ್ಯವಾದ ಹೇಳ್ತಾ, ಗುರುರಾಜ ಪಾದಯಾತ್ರಾ ಸಂಘದಿಂದ ಅವರಿಗೆ ಗೌರವ ಸಮರ್ಪಣೆ ಜೊತೆಗೆ ನಮ್ಮ ಅಶೋಕ್ ಹರಪ್ಪನವರು ಕೂಡ ಒಂದು ಫಲ ಸಮರ್ಪಣೆ ಮಾಡ್ತಾರೆ. ದಯವಿಟ್ಟು ಆ ಕುಟುಂಬದ ಸದಸ್ಯರು ಮುಂದುವರೆ ಬರಬೇಕು. ಪರಮಪೂಜ್ಯ ಶ್ರೀಪಾದಂಗಳವರ ಅನುಗ್ರಹ ಸಂದೇಶ ಈಗ ಅದಾದ ನಂತರ ಎಲ್ಲ ಪಂಡಿತರಿಗೆ ಮತ್ತು ಬಂದಂತವರಿಗೆ ಶ್ರೀಪಾದಂಗಳವರಿಂದ ಫಲಮಂತ್ರಾಕ್ಷಿ ಕೂಡ ಕೊಡ್ತಕ್ಕಂತಹ ಒಂದು ಇದಿದೆ, ಕಾರ್ಯಕ್ರಮ ಇದೆ. ಇದ್ರ ಜೊತೆಗೆ ನಮ್ಮ ವೇಣುಗೋಪಾಲಾಚಾರ್ಯ ಹೇಳಿದ ಹಾಗೆ ಎಲ್ಲರಿಗೂ ಫಲದ ವ್ಯವಸ್ಥೆ ಆಗಿದೆ. ಮನೆಗೆ ಹೋಗಿ ಏನು ಅಡುಗೆ ಮಾಡಬೇಕು ಅಂತ ಚಿಂತೆ ಬೇಡ ಅಂತ ಹೇಳಿ ಈಗಾಗಲೇ ಸಂದೇಶ ಕೊಟ್ಟಿದ್ದಾರೆ ಅಂತ ಹೇಳ್ತಾ ಪರಮಪೂಜ್ಯ ಶ್ರೀಪಾದಂಗಳವರ ಅನುಗ್ರಹ ಸಂದೇಶ. ಶ್ರೀಶಾಯ ಗುಣರಾಶಿಯೇ ದ್ವಿತೀಯಾಯ ಶುದ್ಧ ವಿದ್ಯಾಯ ಮಧ್ವಾಯ ಚ ನಮೋ ನಮಃ. ತಪೋ ವಿದ್ಯಾ ವಿರಕ್ತ್ಯಾದಿ ಸದ್ಗುಣಂ ಖಕರಾನಹಂ ವಾದಿರಾಜಗುರುನ್ ವಂದೇ ಹಯಗ್ರೀವದಯಾಶ್ರಯಾನ್. ಶ್ರೀ ಗುರುಭ್ಯೋ ನಮಃ. ಗುರುರಾಜ ಪಾದಯಾತ್ರಾ ಸಂಘದವರ ಸೋದಯ ಪಾದಯಾತ್ರೆ ಇದೀಗ 25ನೇ ವರ್ಷ. 25 ವರ್ಷಗಳಿಂದ ಸತತವಾಗಿ ಜೋಯಿಸ್ಲು ಅವರ ನೇತೃತ್ವದಲ್ಲಿ, ಅವರ ದಂಪತಿಗಳ ನೇತೃತ್ವದಲ್ಲಿ ಎಲ್ಲ ಭಕ್ತರನ್ನು ಸೇರಿಸಿಕೊಂಡು ಗುರುರಾಜ ಪಾದಯಾತ್ರಾ ಸಂಘ ಅಂತ ಮಾಡಿಕೊಂಡು ವಿಶೇಷವಾಗಿ ರಾಯರ ಅನುಗ್ರಹ ಅವರಿಗೆ ಆಗಿದೆ. ರಾಯರ ಅನುಗ್ರಹದಿಂದ ರಾಜರ ಸನ್ನಿಧಾನಕ್ಕೆ ಪಾದಯಾತ್ರೆಯನ್ನು ಮಾಡ್ತಾ ಇದ್ದಾರೆ. ಈ ಇರುವರು ಕೂಡ ಕಾಮಧೇನುಗಳು, ರಾಯರು ರಾಜರು. ರಾಜರನ್ನು ಕೂಡ ನಾವು ಕಾಮಧೇನು ಅಂತ ರಾಜರ ಉಪಾಸನೆಯನ್ನು ಮಾಡ್ತೇವೆ. ಅದೇ ರೀತಿಯಾಗಿ ರಾಯರನ್ನು ಕೂಡ ನಾವು ಕಲ್ಪವೃಕ್ಷ ಕಾಮಧೇನು ಅಂತ ಉಪಾಸನೆ ಮಾಡ್ತೇವೆ. ಹಾಗಾಗಿ ನಮ್ಮ ಮಾಧ್ವ ಸಮಾಜಕ್ಕೆ ಒಂದು ಅಮೂಲ್ಯವಾದ 2 ರತ್ನಗಳು ಅಂತಹ
ದೊಡ್ಡ ಗುರುಗಳ ಭಾವಿ ಸಮೀರರಂತಹ ವಾದಿರಾಜ ಗುರು ಸಾರ್ವಭೌಮರ ಹಾಗೂ ರಾಯರ ರಾಘವೇಂದ್ರ ಸ್ವಾಮಿಗಳವರ ಅನುಗ್ರಹದಿಂದ ಈ ಒಂದು ಪಾದಯಾತ್ರೆ 25 ವರ್ಷದವರೆಗೆ ಬಂದಿದೆ ಅಂತಂದರೆ ನಿಜವಾಗಲೂ ಆ ಗುರುಗಳ ಪೂರ್ಣಾನುಗ್ರಹದಿಂದಲೇ ಸಾಧ್ಯವಾಗಿದೆ ಅಂತ ಹೇಳ್ಬೋದು. ಈ ಒಂದು ಪಾದಯಾತ್ರೆಗೂ ಹಾಗೂ ವಾದಿರಾಜರಿಗೂ ವಿಶೇಷವಾದ ಸಂಬಂಧ ಉಂಟು. ಇವತ್ತು ಸೋದೆಗೆ ಪಾದಯಾತ್ರೆಯಲ್ಲಿ ಬರುವವರು ಅನೇಕ ಮಂದಿ ಇದ್ದಾರೆ. ಹುಬ್ಬಳ್ಳಿಯಿಂದ ಬರುವ ರೀತಿಯಲ್ಲಿ ಬೇರೆ ಬೇರೆ ಊರಿಂದ ಪಾದಯಾತ್ರೆಗೆ ಪ್ರತಿ ವರ್ಷ ಬರುವವರು ಇದ್ದಾರೆ. ಏನು ಪಾದಯಾತ್ರೆಗೂ ವಾದಿರಾಜರಿಗೂ ಏನು ಸಂಬಂಧ ಅಂತ ಕೇಳಿದರೆ, ಯಾರ್ಯಾರು ಜಗತ್ತಲ್ಲಿ ಯಾತ್ರೆ ಅಂತ ಮಾಡ್ತಾರೋ ಅಂತಹ ಪ್ರತಿಯೊಬ್ಬ ವ್ಯಕ್ತಿಗಳು ಕೂಡ ವಾದಿರಾಜರ ಸ್ಮರಣೆ ಮಾಡಬೇಕು. ಯಾಕೆ ಅಂತ ಕೇಳಿದರೆ, ಈ ಅಖಂಡವಾದ ಈ ಒಂದು ಭರತ ಭೂಮಿಯನ್ನ 4 ಬಾರಿ ಪಾದಯಾತ್ರೆಯಲ್ಲಿ ಸಂಚಾರ ಮಾಡಿದವರು, ತೀರ್ಥಯಾತ್ರೆ ಮಾಡಿದವರು ವಾದಿರಾಜ. ತಮ್ಮ ಒಂದು 120 ವರ್ಷದ ಅವಧಿಯಲ್ಲಿ, ಜೀವಿತಾವಧಿಯಲ್ಲಿ, ನಮ್ಮ ಮಾಧ್ವ ಸಮಾಜದಲ್ಲಿ 120 ವರ್ಷ ಬದುಕಿದ ಯತಿಗಳು ಇನ್ನೊಬ್ಬರು ಇಲ್ಲ. ಈ 120 ವರ್ಷದ ಅವಧಿಯಲ್ಲಿ 4 ಬಾರಿ ಅಖಂಡ ಭೂಮಂಡಲವನ್ನ, ಈ ಭರತ ಭೂಮಿಯನ್ನ ಪಾದಯಾತ್ರೆಯಲ್ಲಿ, ನಾವೆಲ್ಲ ವಾಹನದಲ್ಲಿ ಸಂಚಾರ ಮಾಡಬೇಕಾದ್ರೆ ಬಹಳ ಆಯಾಸ ಆಯಿತು ಅಂತ ಹೇಳ್ತೇವೆ ನಾವು. ಇಷ್ಟೆಲ್ಲ ನಮಗೆ ಫೆಸಿಲಿಟಿ ಇದ್ರೂ ಕೂಡ ನಮಗೆ ಬಹಳ ಬೇಗ ಆಯಾಸ ಆಗ್ತದೆ. ಅಂತಹ ಪರಿಸ್ಥಿತಿಯಲ್ಲಿ ತಮ್ಮ ಶಿಷ್ಯರನ್ನ ಕೂಡಿಕೊಂಡು 4 ಬಾರಿ ಪಾದಯಾತ್ರೆ ಮೂಲಕ ಸಂಚಾರವನ್ನು ಮಾಡಿ ನಮಗೆ ತೀರ್ಥ ಪ್ರಬಂಧ ಹೇಳುವಂತಹ ಒಂದು ಅಮೂಲ್ಯವಾದಂತಹ ಕೃತಿಯನ್ನು ನಮ್ಮ ಮಾಧ್ವ ಸಮಾಜಕ್ಕೆ ನೀಡಿದ್ದಾರೆ. ಇವತ್ತು ತೀರ್ಥ ಪ್ರಬಂಧ ಹೇಳುವಂಥ ಒಂದು ಕೃತಿ ಇಲ್ಲದೆ ಹೋದರೆ ಯಾತ್ರೆಗೆ ತೀರ್ಥಯಾತ್ರೆ ಮಾಡುವವರಿಗೆ ನಮಗೆ ಯಾವುದೇ ರೀತಿಯ ಒಂದು ಮಾರ್ಗದರ್ಶನ ಇಲ್ಲ. ನಾವು ಕ್ಷೇತ್ರಕ್ಕೆ ಹೋಗಿ ಭಗವಂತನ ತೀರ್ಥಾಭಿಮಾನಿ ದೇವತೆಗಳನ್ನು, ಆ ಕ್ಷೇತ್ರವನ್ನು ಯಾವ ರೀತಿಯಾಗಿ ಚಿಂತಿಸಬೇಕು, ಯಾವ ರೀತಿಯಾಗಿ ಸ್ತೋತ್ರ ಮಾಡಬೇಕು ಹೇಳುವ ಯಾವ ಕಲ್ಪನೆಗಳು ನಮಗೆ ಬರಲಿಕ್ಕಿಲ್ಲ. ಸುಮ್ಮನೆ ಹೋದ್ವಾ ಬಂದ್ವಾ ಅಂತ ತೀರ್ಥಯಾತ್ರೆ ಆಗ್ತಾ ಇತ್ತು ಅಷ್ಟೇ. ಇವತ್ತು ಈ ತೀರ್ಥ ಪ್ರಬಂಧ ಇರುವುದರಿಂದಲೇ ನಮಗೆ ಎಲ್ಲ ಕ್ಷೇತ್ರಗಳಲ್ಲಿ ಹೇಗೆ ಹೋಗಿ ನಾವು ಭಗವಂತನಲ್ಲಿ ಪ್ರಾರ್ಥನೆ ಮಾಡಬೇಕು ಅನ್ನೋದನ್ನು ನಮಗೆ ಈ ಕೃತಿಯ ಮೂಲಕ ತಿಳಿಸಿಕೊಟ್ಟಿದ್ದಾರೆ. ಸಮಗ್ರವಾದ ಒಂದು ಸಾಧಕ ಪ್ರಪಂಚಕ್ಕೆ ಇದೊಂದು ಅಮೂಲ್ಯವಾದಂತಹ ಕೊಡುಗೆ ವಾದಿರಾಜರ ಈ ತೀರ್ಥ ಪ್ರಬಂಧ ಹೇಳುವಂತಹ ಎಲ್ಲ ಯಾತ್ರಿಕರಿಗೂ, ಎಲ್ಲ ತೀರ್ಥಯಾತ್ರೆಯನ್ನು ಮಾಡುವಂತಹ ಯಾತ್ರಿಕರಿಗೆ, ಪಾದಯಾತ್ರೆಯನ್ನು ಮಾಡುವಂತಹ ಯಾತ್ರಿಕರಿಗೆ ವಾದಿರಾಜರ ಅಂದರೆ ಸ್ಫೂರ್ತಿ. ಅಂತಹ ವಾದಿರಾಜರ ಕ್ಷೇತ್ರಕ್ಕೆ ಈ ಹುಬ್ಬಳ್ಳಿಯ ನಗರದಿಂದ 25ನೇ ವರ್ಷ ಇದೀಗ ಪಾದಯಾತ್ರೆಯನ್ನು ಮಾಡ್ತಾ ಇರುವುದು ಬಹಳ ಸಂತೋಷದ ಸಂಗತಿ. ನಮ್ಮ ಹುಬ್ಬಳ್ಳಿ ಮಂದಿಗೂ ಸೋದೆಗೂ ಬಹಳ ವಿಶೇಷವಾದ ಸಂಬಂಧ. ಸಾಮಾನ್ಯವಾಗಿ ನಮ್ಮಲ್ಲೆಲ್ಲ ಒಂದು ಮಾತುಂಟು, ಹಿತ್ತಲಗಡ ಮದ್ದಲ್ಲ ಅಂತ. ನಮ್ಮ ಊರಿನಲ್ಲೇ ಎಷ್ಟೇ ಕ್ಷೇತ್ರಗಳಿದ್ರೂ ಕೂಡ ನಮ್ಮ ಊರಿನ ಕ್ಷೇತ್ರಕ್ಕೆ ನಾವು ದರ್ಶನ ಮಾಡಲಿಕ್ಕೆ ಹೋಗುವುದಿಲ್ಲ, ಎಲ್ಲೆಲ್ಲೋ ಸಂಚಾರ ಮಾಡಿ ಬರ್ತೇವೆ. ಆದರೆ ಹುಬ್ಬಳ್ಳಿ ಮಂದಿಗೆ ಒಂದು ರೀತಿ ಸೋದೆ, ಒಂದು ರೀತಿ ಹಿತ್ತಲಿದ್ದ ಹಾಗೆ. ಅದು ಬಹಳ ಹತ್ತಿರದಲ್ಲಿದೆ ಸೋದಾ ಕ್ಷೇತ್ರ. ಬಹುಶಃ ಹುಬ್ಬಳ್ಳಿ ಮಂದಿ ಈ ಒಂದು ಸೋದಾ ಕ್ಷೇತ್ರಕ್ಕೆ ಬರುವಷ್ಟು ಬೇರೆ ಯಾರು ಬಂದಿರಲಿಕ್ಕಿಲ್ಲ, ಅಷ್ಟು ಸತಿ ಬಂದಿರ್ತಾರೆ. ಅದು ಯಾಕೆ ನಾವು ಜೋಯಿಸ್ರೆ ಸಾಕು. ಅವ್ರು 2 ಸರ್ತಿ ಬಂದಿದ್ದಾರೆ ಅಂತೇಳಿ ಗೊತ್ತಿಲ್ಲ. ಈ ಪಾದಯಾತ್ರೆಗೆ ಬರಬೇಕು ಅಂತ ಹೇಳಲಿಕ್ಕೆ 1 ವರ್ಷದಿಂದ 10 ಬಾರಿ ಬಂದಿದ್ದಾರೆ. ಬಹುಶಃ ಅವರಿಗೆ ನಾನು ಬರ್ತೇನೆ ಇಲ್ಲೋ ಸಂಶಯ ಇತ್ತ ಅಂತ. ಒಂದು 10 ಬಾರಿ ಬಂದು, ಉಡುಪಿಗೆ 4 ಬಾರಿ ಬಂದಿದ್ದಾರೆ, ಸೋದೆಗೆ ಒಂದು 8 ಬಾರಿ ಬಂದಿದ್ದಾರೆ. ಬಂದು ಈ ಪಾದಯಾತ್ರೆ ಬಗ್ಗೆ ಮಾತಾಡಲಿಕ್ಕೆ ಅಂತ ಹೇಳಿ ಹಾಗೆ ಮತ್ತು ರಾಜರ ದರ್ಶನಕ್ಕೆ ಒಂದು ತಿಂಗಳಿಗೊಂದು ಬಾರಿ ಬರ್ತಾರೆ ಅಂತ ಕಾಣಿಸುತ್ತೆ. ಅವರು ಅಷ್ಟು ಸತತವಾಗಿ ಹುಬ್ಬಳ್ಳಿ ಮಂದಿ ಸ್ವಾದಿ ಅಂದರೆ ಸಾಕು. ಸ್ವಾದಿ ಅಂತಂದರೆ ಹುಬ್ಬಳ್ಳಿ ಮಂದಿಗೆ ಬಹಳ ಒಂದು ಪ್ರೀತಿ, ಅಭಿಮಾನ. ಈ ದೃಷ್ಟಿ ಇರುವುದರಿಂದಲೇ ನಾವು ಹುಬ್ಬಳ್ಳಿಯಿಂದ ಪಾದಯಾತ್ರೆ ಬರ್ತಾರೆ ಅಂತಂದಾಗ ನಾನು ಏನು ಹೇಳಿದೆ ಒಪ್ಕೊಂಡಿದ್ದೀನಿ. ಜೋಯಿಸ್ರ ಬಳಿಯಲ್ಲಿ ಏನು ಟಕಾರ ಎತ್ತಲಿಲ್ಲ, ಬರ್ತೇನೆ ಅಂತ ಹೇಳಿದ್ದೆ ಅವರಿಗೆ ನಾನು. ಈ 25ನೇ ವರ್ಷದ ಈ ಯಾತ್ರೆ ಇದು ನಿರ್ವಿಘ್ನವಾಗಿ ನೆರವೇರಲಿ. ನಾಳೆಯಿಂದ ಪಾದಯಾತ್ರೆ ಆರಂಭ ಆಗ್ತದೆ. ಇನ್ನು 5 ದಿವಸದಲ್ಲಿ ನಾವು ಸೋದೆಗೆ ಹೋಗಿ ಮುಟ್ಲಿಕ್ಕಿದ್ದೇವೆ. ಅದನ್ನೆಲ್ಲವನ್ನು ಕೂಡ ರಾಜರ ಬಹುಧರಾಜ ನಿರ್ವಿಘ್ನವಾಗಿ ನೆರವೇರಿಸಲಿ. ಎಲ್ರಿಗೂ ಕೂಡ ಭೂತರಾಜರ, ವಾದಿರಾಜರ, ಅವರ ಅಂತರ್ಯಾಮಿ ಲಕ್ಷ್ಮೀ ಹೈಗ್ರೀವ ದೇವರ ಅನುಗ್ರಹ ಆಗಲಿ. ವಿಶೇಷವಾಗಿ ರಾಘವೇಂದ್ರ ಸ್ವಾಮಿಗಳವರ ಅನುಗ್ರಹವೂ ಕೂಡ ಆಗಲಿ ಅಂತೇಳಿ ಈ ಸಂದರ್ಭದಲ್ಲಿ ದೇವರಲ್ಲಿ ವಿಶೇಷವಾಗಿ ಪ್ರಾರ್ಥನೆಯನ್ನು ಮಾಡ್ತಾ ಮಾತನ್ನು ಮುಕ್ತಾಯಗೊಳಿಸ್ತಾ ಇದ್ದೇವೆ. ಶ್ರೀಕೃಷ್ಣ ಅರ್ಪಣೆ. ಶ್ರೀಪಾದಂಗಳವರ ಅನುಗ್ರಹ ಸಂದೇಶ ಅಂತ ಹೇಳಿದ್ರೆ
ನಿಜವಾಗ್ಲೂ ನಮ್ಮೆಲ್ಲರಿಗೂ ದೊಡ್ಡ ಮಾರ್ಗದರ್ಶಕ. ಯಾಕಂತ ಹೇಳಿದ್ರೆ ಇವತ್ತು ವಾದರಾಜರು ತೀರ್ಥ ಪ್ರಬಂಧ ಅಂತಕ್ಕಂಥ ಗ್ರಂಥ ರಚನೆ, ಕಾವ್ಯ ಗ್ರಂಥ ರಚನೆ ಆಗ್ಲಿಕ್ಕೆ ನಮಗೆ ಎಷ್ಟೋ ಕ್ಷೇತ್ರಗಳ ಪರಿಚಯವೇ ಆಗ್ತಿರಲಿಲ್ಲ. ಇವತ್ತು ನಾವು ಯಾವುದೇ ಕ್ಷೇತ್ರಕ್ಕೆ ಹೋದಾಗ ಎಷ್ಟೋ ಜನ ಯಾತ್ರಿಕರು ಆ ತೀರ್ಥ ಪ್ರಬಂಧ ಪುಸ್ತಕವನ್ನು ತೆಗೆದುಕೊಂಡು ಯಾತ್ರೆಗೆ ಹೋಗ್ತಾರೆ. ಯಾಕಂತ ಹೇಳಿದ್ರೆ ನಮಗೆ ಮಾರ್ಗದರ್ಶಕರು ಯಾರು ಅಂತ ಹೇಳಿದ್ರೆ ಆ ತೀರ್ಥಯಾತ್ರೆಗೆ ವಾದರಾಜರು ಅಂತಕ್ಕಂಥ ಒಂದು ಅನುಭವ ಪ್ರತಿಯೊಬ್ಬ ಯಾತ್ರಿಕರಿಗೂ, ಆ ಪಾದಯಾತ್ರಿಕರಿಗೂ ಆಗಿದೆ, ವಾಹನಗಳಲ್ಲಿ ಹೋಗ್ತಕ್ಕಂಥ ಯಾತ್ರಿಕರು ಆಗಿದೆ. ಅಂಥ ವಿಶೇಷವಾಗಿ ಅನುಗ್ರಹದ ಮೂಲಕ, ಅನುಗ್ರಹ ಸಂದೇಶದ ಮೂಲಕ ನಮಗೆಲ್ಲರಿಗೂ ಒಂದು ವಿಶೇಷ ಹುರುಪನ್ನು ತುಂಬಿದಿರ್ತಕ್ಕಂಥ ಪರಮ ಪೂಜ್ಯ ಶ್ರೀಪಾದಂಗಳವರಿಗೆ ತಮ್ಮೆಲ್ಲರ ಪರವಾಗಿ ಶಿರಸಾಷ್ಟಾಂಗ ಪೂರ್ವಕ ಗೌರವಪೂರ್ವಕ ನಮಸ್ಕಾರಗಳನ್ನು ಸಲ್ಲಿಸ್ತಾ, ಯಾಕಂದರೆ ಈ ಒಂದು ಪಾದಯಾತ್ರೆಯಲ್ಲಿ ಈಗಾಗಲೇ ವಿಶ್ವ ಪ್ರಸನ್ನ ತೀರ್ಥ ಶ್ರೀಪಾದಂಗಳವರು ಕೂಡ ನಮ್ಮ ಹುಬ್ಬಳ್ಳಿಯಿಂದ ಸೋಂದವರಿಗೆ ಪಾದಯಾತ್ರೆ ಮಾಡಿದ್ದಾರೆ. ಸೂರ್ಯೇಂದ್ರ ತೀರ್ಥ ಶ್ರೀಪಾದಂಗಳವರು ಕೂಡ ಈ ಸಂಘದ ಮುಖಾಂತರ ವಿಶೇಷ ಪಾದಯಾತ್ರೆ ಮಾಡಿದ್ದಾರೆ ಅಂತ ಹೇಳ್ತಾ, ಮೊದಲಿಗೆ ನಮ್ಮ ಮಠದ ಶ್ರೀಮಠಕ್ಕೆ ಶ್ರೀಪಾದಂಗಳವರಿಂದ ಸರ್ ಸ್ಟೂಲ್ ಇದೆ ನೋಡಿ, ಸ್ಟೂಲ್ ಇದೆ ನೋಡಿ. ಸರ್ ಒಂದು ನಿಮಿಷ. ಗುರುಗಳ ಹತ್ರ ಒಂದು ಕೋರಿಕೆ, ಒಂದು ಪುಸ್ತಕ ಬಿಡುಗಡೆ ಸಮಾರಂಭ ಅಂದರೆ ಪಾರಾಯಣ ಮಾಡೋ ಸಂಬಂಧ ಪಾರಾಯಣದ ಫೋಟೋ ಮತ್ತು ಅದರ ಬಗ್ಗೆ ಸ್ತೋತ್ರದ ಬಗ್ಗೆ ಮಾಹಿತಿ ಕೂಡ ಇದೆ. ಪರಮ ಪೂಜ್ಯ ಶ್ರೀಪಾದಂಗಳವರು ಅದನ್ನು ಬಿಡುಗಡೆ ಮಾಡಬೇಕಂತ ಹೇಳಿ ಕೇಳ್ಕೊತಾ ಇದ್ದೀವಿ. ಓಪನ್ ಮಾಡಬಾರ್ದು ಅಂತ ಹಾಕಿದ್ದ ಹೇಗೆ? ಇದೇನು ಪಾರಾಯಣ ಮಾಡಿ ಪಾರಾಯಣ ಮಾಡಿ ಕಾಂಪ್ಲೆಕ್ಸ್ ಯಾತ್ರಿಕರ ಸಂಬಂಧ ಸರ್ ಅವರು ಒಂದು ಬಾಲಿವುಡ್ ಇಲ್ಲಿ ಸ್ತೋತ್ರ ಮತ್ತು ಭಗವಂತನ ಛಾಯಾಚಿತ್ರ ಬಿಡುಗಡೆ ಮಾಡಿದ್ದಾರೆ. ಈಗ ಫಲವಂತ ಚಿತೆ ಪರಮ ಪೂಜ್ಯ ಶ್ರೀಹರಿ ಆಚಾರ್ಯ ಬಾಲಿವುಡ್ಡವರು ಬರಬೇಕು, ದುಡ್ಕೆ ನಾನಾಚಾರ ಬರಬೇಕು ದಯವಿಟ್ಟು. ಶ್ರೀಗಳವರಿಂದ ಒಳ್ಳೆ ಸರ್ ತಮ್ಮ ಮಂತ್ರಚರ್ಜಿ ಕೊಡಿ. ಶ್ರೀಹರಿ ನರಹರಿಯಾಚಾರ್ಯ ಬನ್ನಿ ಸರ್, ಬೇಡುವ ಬರುತ್ತೆ. ಎಲ್ಲ ಮಾಡಿದ್ದಾರೆ. ಅಶೋಕ್ ಹರಮಳವರು ಬರಬೇಕು, ವಿಠಲ್ ನಾಡಗೌಡವರು, ಡಾಕ್ಟರ್ ಕೃಷ್ಣ ನಾಡಗೌಡವರು, ಬಾಬುರಾವ್ ಡಂಬಾಳವರು, ನಂದೇ ನಮ್ಮ ಕೆಲವರು ನಿರೂಪಕ ಕೊರಳಳ್ಳಿಯವರು ದಯವಿಟ್ಟು ಬರಬೇಕು. ಕೊರಳಳ್ಳಿಯವರು ನಮಗೆ ಸದಾಕಾಲ ಅವರ ವಿಡಿಯೋ ಮತ್ತು ಫೋಟೋಗ್ರಾಫಿ ಬೆಂಬಲ ಜೊತೆಗೆ ಅದ್ಭುತ ಸಹಕಾರ ಕೊಡ್ತಿದ್ದಾರೆ. ಶ್ರೀನಿವಾಸ್ ಕೊರಳಳ್ಳಿಯವರು. ಪ್ರದೀಪ್ 25 ವರ್ಷದಿಂದ ಸಂಘದಲ್ಲಿ ಅಡಿಗೆ ಮಾಡ್ತಕ್ಕಂಥ ಪ್ರದೀಪ್ ಅವರು. ವಾಮನ್ ಖೋಡೆ ಸಂಘದ ಕಾರ್ಯಕ್ರಮದ ಎಲ್ಲ ಪ್ರಿಂಟಿಂಗ್ ಮಾಡಿಕೊಡುವರು. ಹೌದು ಬರ್ರಿ. ವಾಮನ್ ಖೋಡೆಯವರು. ಈಗ ಸಂಘದ ಹಿರಿಯ ಪಾದಯಾತ್ರಿಕರು ಶ್ರೀ ಕೆ ನಾಗರಾಜರಾವ್.
ಕೆ ನಾಗರಾಜರಾವ್ 200 ಪಾದಯಾತ್ರೆ ಮಾಡಿದ ಕೀರ್ತಿ ರಾಘವೇಂದ್ರ ಸಲ್ಲಿಸಿದೆ. ಜೋರಾಗಿ ಚಪ್ಪಾಳೆ ಮುಖಾಂತರ ಈ ವರ್ಷ ಕೂಡ 80 ವರ್ಷಗಳು ಕೂಡ ಮತ್ತೆ ಪಾದಯಾತ್ರಕ್ಕೆ ಬಂದಿದ್ದಾರೆ. ನಿಜವಾಗ್ಲೂ ಎಲ್ಲ ಯುವಕ ಯುವತಿಯರಿಗೆ ಮಾದರಿ ಶ್ರೀ ರಾಘವೇಂದ್ರಾಚಾರ್ಯ ಬರಬೇಕು. ವಿಶೇಷ ಸಾಧನೆ ಪಾರಾಯಣ ವ್ರತಗಳ ಬಗ್ಗೆ ವೇಣುಗೋಪಾಲ್ ಅವರು ಬರಬೇಕು. ತಿರುಪತಿ ಬೆಟ್ಟಕ್ಕೆ 105 ಸಾರಿ ಬೆಟ್ಟವನ್ನು ಹತ್ತಿದ್ದಾರೆ. ವೇಣುಗೋಪಾಲ್ ಅವರು ಬರಬೇಕು. ಇವರ ಸಾಧನೆ ಅಂತ ಹೇಳಿದ್ರೆ ತಿರುಪತಿ ಬೆಟ್ಟವನ್ನು 105 ಸಾರಿ ನಾರ್ಮಲ್ ಸ್ಟೆಪ್ಸ್ಗಿಂತ ಬೇರೆ ಕಷ್ಟವಾಗಿರತಕ್ಕಂಥ ಬೆಟ್ಟವನ್ನು ಹತ್ತಿರ್ತಕ್ಕಂಥ ಕೀರ್ತಿ ಇವರಿಗೆ ಸಲ್ತಾ ಇದೆ. ಸುಧೀರ್ ಚಿಮ್ಮಲಿ ಬರಬೇಕು. ವಿಶೇಷ ಪಾದಯಾತ್ರೆ ನಮ್ಮ ಗುರುರಾಜ್ ಜೋಶಿ ಅವರಿಗೆ ಬಲಗೈ ಇದ್ದಂಗೆ. ಸುಧೀರ್ ವಾದಿರಾಜ ಮುನಿಪ ಹಯಮುಖ ಪಾದ ಕಮಲ ಮಧುಪ. ವಾದಿರಾಜ ಮುನಿಪ ಹಯಮುಖ ಪಾದ ಕಮಲ ಮಧುಪ. ನಿದಯದಲ್ಲಿ ತವ ಪಾದ ಧ್ಯಾನವನು, ನಿದಯದಲ್ಲಿ ತವ ಪಾದ ಧ್ಯಾನವನು, ಆದರದಲ್ಲಿ ಕೊಟ್ಟಾದರೆ ಸೆನ್ನನು. ವಾದಿರಾಜ ಮುನಿಪ ಹಯಮುಖ ಪಾದ ಕಮಲ ಮಧುಪ. ವಾದಿರಾಜ ಮುನಿಪ ಹಯಮುಖ ಪಾದ ಕಮಲ ಮಧುಪ. ಮೂಷಿಕ ಬಿಲದಿಂದ ಉದರ ಪೋಷಕ ಬರಲಂದು. ಮೂಷಿಕ ಬಿಲ್ಲದಿಂದ ಉದರ ಪೋಷಕ ಬರಲಂದು. ವಾಸುಕಿ ಭಯದಿ ನಿಮ್ಮಾಸನದೆಡೆ ಬರೆ, ವಾಸುಕಿ ಭಯದಿ ನಿಮ್ಮಾಸನದೆಡೆ ಬರೆ, ಕ್ಲೇಶ ಕಳೆದು ಸಂತೋಷವಗೈಸಿದೆ. ವಾದಿರಾಜ ಮುನಿಪ ಹಯಮುಖ ಪಾದ ಕಮಲ ಮಧುಪ. ವಾದಿರಾಜ ಮುನಿಪ ಹಯಮುಖ ಪಾದ ಕಮಲ ಮಧುಪ. ತುರಗವದನ ಪಾದ ಭುಜದಲ್ಲಿ ಧರಿಸಿಕೊಂಡ ಮೋದ. ತುರಗವದನ ಪಾದ ಭುಜದಲ್ಲಿ ಧರಿಸಿಕೊಂಡ ಮೋದ. ವರಕಡಲೆಯ ಮಡ್ಡಿಯನ್ನು ಕರದಿಂದ, ವರಕಡಲೆಯ ಮಡ್ಡಿಯನ್ನು ಕರದಿಂದ ಧರಿಸಿ ಉಣಿಸಿದು ಗುರುವರ ಶುಭಕರ. ವಾದಿರಾಜ ಮುನಿಪ ಹಯಮುಖ ಪಾದ ಕಮಲ ಮಧುಪ. ವಾದಿರಾಜ ಮುನಿಪ ಹಯಮುಖ ಪಾದ ಕಮಲ ಮಧುಪ. ಶಾಸ್ತ್ರ ಪ್ರಸಂಗದಲ್ಲಿ ನಾರಾಯಣ ಭೂತನ ಗೆಲ್ಲಿದಿಲ್ಲಿ. ಶಾಸ್ತ್ರ ಪ್ರಸಂಗದಲ್ಲಿ ನಾರಾಯಣ ಭೂತನ ಗೆಲ್ಲಿದಿಲ್ಲಿ. ಖ್ಯಾತಿಯಿಂದ ಬಹು ಮಾತನಾಡಿನಿ, ಖ್ಯಾತಿಯಿಂದ ಬಹು ಮಾತನಾಡಿ ಶ್ರೀನಾಥನ ಮಂದಿರ ಪ್ರೀತಿಲಿ ತರಿಸಿದು. ವಾದಿರಾಜ ಮುನಿಪ ಹಯಮುಖ ಪಾದ ಕಮಲ ಮಧುಪ. ಹರಿಸು ಗುರುಗಳ ನಿಮಗೆ ಪರಮ ಮಂಗಳ. ದುರಿತ ಪರ್ವತಕ್ಕೆ ಪವಿಯಂದು ತಿಳಿದು ಹರಿಸು ಗುರುಗಳ ಮನವಿ. ಹರಿಸು ಗುರುಗಳ
ವೃಶ್ಚಿಕ ವ್ಯಾಘ್ರ ಅರಸು ಚೋರಾಗ್ನಿ ಕರಿಗಳ ಜ್ವರ ಮೊದಲಾದ ಭಯಗಳಿಂದ ಪೊರೆದು ಮಂಗಳ ವಿವನರಾಡಿಯ ದಾಸರ ಶರಣ ಕಂಡೆನು ದುರಿತ ಪರಿಹಾರವಾಯಿತು ಸ್ಮರಿಸು ಗುರುಗಳ ಮನವೇ ಸ್ಮರಿಸು ಗುರುಗಳ ಗುರು ಸ್ಮರಣೆಯಿಂದ ಸಕಲ ಆಪತ್ತು ಪರಿಹಾರ ಗುರು ಸ್ಮರಣೆಯಿಂದ ಸಕಲ ಸಂಪದವು ನಿನಗೆ ಗುರು ಸ್ಮರಣೆಯಿಂದ ವಿಶೇಷ ಧನ ದೊರಕುವುದು ಗುರು ಸ್ಮರಣೆಯಿಂದ ಹರಿವಲಿದು ಹೊರೆವಾ ಸ್ಮರಿಸು ಗುರುಗಳ ಮನವಿ ಸ್ಮರಿಸು ಗುರುಗಳ ಗುರುಗಳಿಂದದಿ ಕೈನಾರು ಆತರು ನಿನಗೆ ಗುರುಗಳೇ ಪರಮ ಹಿತಕರು ನೋಡು ಗುರು ಸ್ವಾಮಿ ವರದ ಗೋಪಾಲ ವಿಠಲ ಸರ್ವ ದುರಿತಗಳ ಕಳೆವ ಸುಖ ಗರ್ವ ನೋಡು ಸ್ಮರಿಸು ಗುರುಗಳ ಮನವಿ ಸ್ಮರಿಸು ಗುರುಗಳ ಸ್ಮರಿಸು ಗುರುಗಳ ಸ್ಮರಿಸು ಗುರುಗಳ ಧರಣೀನೇ ಗತಿ ಧರಣಿ ಲಕ್ಷ್ಮೀಕಾಂತ ನೀನೇ ಗತಿ ಕೃಷ್ಣ ನೀನೇ ಗತಿ ಮುರಹರ ನಗಧರ ನೀನೇ ಗತಿ ಶಕಟ ಮದನ ಯದುಕುಲ ತಿಲಕ ಮಕರ ಕುಂಡಲಧರ ನೀನೇ ಗತಿ ಶಕಟ ಮದನ ಯದುಕುಲ ತಿಲಕ ಮಕರ ಕುಂಡಲಧರ ನೀನೇ ಗತಿ ಅಕಳಂಕ ಚರಿತನೆ ಆದಿನಾರಾಯಣ ಅಕಳಂಕ ಚರಿತ ಆದಿನಾರಾಯಣ ರುಕುಮಿಣಿ ಪತಿ ಕೃಷ್ಣ ನೀನೇ ಗತಿ ನೀನೆ ಗತಿ ಕೃಷ್ಣ ನೀನೆ ಗತಿ ಮುರಹರ ನಗಧರ ನೀನೆ ಗತಿ ಮನಿ ಮನೆಯಲ್ಲಿ ಪೊಕ್ಕು ಕೆನೆ ಹಾಲು ಬೆಣ್ಣೆಯ ಮನೆ ಮನೆಯಲ್ಲಿ ಪೊಕ್ಕು ಕೆನೆ ಹಾಲು ಬೆಣ್ಣೆಯ ಅಮಿತ ಮೇದ ಹರಿ ನೀನೆ ಗತಿ ಅನುದಿನ ಭಕುತರ ಬಿಡದೆ ಸಲಹುವ ಅನುದಿನ ಭಕುತರ ಬಿಡದೆ ಸಲಹುವ ಘನ ಮಹಿಮಾ ಕೃಷ್ಣ ನೀನೆ ಗತಿ ನೀನೆ ಗತಿ ಕೃಷ್ಣ ನೀನೆ ಗತಿ ಮುರಹರ ನಗಧರ ನೀನೆ ಗತಿ ಪನ್ನಗ ಶಯನ ಪರಿಪೂರ್ಣ ಗಮನ ಪೂರ್ಣ ಚರಿತ ಹರಿ ನೀನೆ ಗತಿ ಪನ್ನಗ ಶಯನ ಪರಿಪೂರ್ಣ ಗಮನ ಪೂರ್ಣ ಚರಿತ ಹರಿ ನೀನೆ ಗತಿ ಹೊನ್ನ ಹೊಳೆಯ ಶ್ರೀ ಪುರಂದರ ವಿಠಲ ಹೊನ್ನ ಹೊಳೆಯ ಶ್ರೀ ಪುರಂದರ ವಿಠಲ ಚನ್ನ ಲಕ್ಷ್ಮೀ ಕಾಂತ ನೀನೆ ಗತಿ ನೀನೆ ಗತಿ ಕೃಷ್ಣ ನೀನೆ ಗತಿ ಮುರಹರ ನಗಧರ ನೀನೆ ಗತಿ ಕೃಷ್ಣ ನೀನೆ ಗತಿ ಕೃಷ್ಣ ನೀನೆ
ಧನಿಕರ ಮನೆಗೆ ಹೋದೆ ಕೊನೆ ಬಾಗಿಲಲ್ಲಿ ನಿಂತು ಕೊಡಲಿ ಬಡಲಿದೇನೋ ಕೊನೆ ಬಾಗಿಲಲ್ಲಿ ನಿಂತು ಕೊಡಲಿ ಬಡಲಿದೇನೋ ಶ್ರೀಕಾಂತಯನಗಿಸು ದಯ ಮಾಡು ತಂದೆ ದೇಹಾಭಿಮಾನದಲ್ಲಿ ವಿವಿಧ ಧರ್ಮವ ಪೊರೆದು ದೇಹಾಭಿಮಾನದಲ್ಲಿ ವಿವಿಧ ಧರ್ಮವ ಪೊರೆದು ಸ್ನೇಹಾನುಬದ್ಧನಾಗಿ ಸತಿ ಸುತರ ಪೊರೆದೆ ಸ್ನೇಹಾನುಬದ್ಧನಾಗಿ ಸತಿ ಸುತರ ಪೊರೆದೆ ಶ್ರೀಕಾಂತಯನಗಿಸ್ತು ದಯ ಮಾಡೋ ತಂದೆ ಏನಾದರೆ ನಮ್ಮ ಹೀನ ಗುಣಗಳನ್ನೆಲ್ಲ ಏನಾದರೆ ನಮ್ಮ ಹೀನ ಗುಣಗಳನ್ನೆಲ್ಲ ಮನ್ನಿಸಿ ಸಲಹೋ ಶ್ರೀ ಪುರಂದರ ವಿಠಲ ಮನ್ನಿಸಿ ಸಲಹೋ ಶ್ರೀ ಪುರಂದರ ವಿಠಲ ಶ್ರೀಕಾಂತಯನಗಿಸ್ತು ದಯ ಮಾಡೋ ತಂದೆ ಏಕಾಂತದಲ್ಲಿ ನಿನ್ನ ಭಜಿಸುವ ಸೌಭಾಗ್ಯ ಶ್ರೀಕಾಂತಯನಗಿಸ್ತು ಶ್ರೀಕಾಂತಯನಗಿಸ್ತು ದಯ ಮಾಡೋ ತಂದೆ. ದಿವ್ಯ ಚರಣ ಕರಗಿರೋ ದುರಿತ ತೊರೆತು ಬರವ ವಿಜಯ ಗುರುಗಳೆಂಬರ ದಾಸರಾಯನ ದೈವ ಸೂಸಿ ಪಡೆದನ ಭೋಗರಹಿತನ ಸಂತೋಷ ಭರಿತನ ಜ್ಞಾನವಂತನ ಬಲು ಧಾನ್ಯ ಶಾಂತನ ಧಾನ್ಯವಂತನ ಬಲು ಧಾನ್ಯ ಶಾಂತನ ಹರಿಯ ಭಜಿಸುವ ಹರಿಯ ಯಜಿಸುವ ದುರಿತ ಜಜಿಸುವ ಹರಿದ ಜಜಿಸುವ ಮೋದ ಭರಿತನ ಪಂಚಭೇದ ಭರಿತನ ಸಾಧು ಚರಿತನ ಮನವಿಷಾದ ಭರಿತನ ಇವರ ನಂಬಿದ ಜನಕ್ಕೆ ಭವಲಿ ಎಂಬುದು ಅವನವಾಗಲು ನಮ್ಮವನ ಮತವಿದು ಪಾಪ ಕೋಟಿಯ ರಾಜ್ಯ ಲೇಪವಾಗದು ಪಾಪಗಳವನು ಬಲದ ಯಾಪಯೋನಿದೆ ಅವನ ರೂಪನೇ ಅರಿಯದವನ ಮಾಡಿದ ಭುವನ ಬೇಡಿದ ಮಾಧವನ ನೋಡಿದ ಸಂಗನಂದನ ಬಹುದಿಂಗಿ ಚಂದನ ಮಂಗಳಾಂಗನ ತರಂಗವೈದನ ಕಾಶಿನಗರದಲ್ಲಿ ರಾಜದೇವನ ದೈವ ಸೂಚಿ ಬರೆದನ ಉಲ್ಲಾಸತನದಲ್ಲಿ ಚಂದನಾಡಿರೋನೆ ಚಂದರಾಗಿರೋ ಶಾಂತ ಗುರುಗಳ ಒಂದು ನಂಬಿರೋ ಭೇದವಾಗದು ನಿಮಗೆ ಮೋದವಾಗುವುದು ಆದಿದೇವನ ಸುಪ್ರಸಾದವಾಗುವುದು ಪಾಪ ತಡೆವನು ಬಂದ ಪಾಪ ತಡೆವನು ಶ್ರೀಪತೀಶನ ಪಾದ ಸಮೀಪ ಬಿಡುವನು ಹಂಗೆ ಬಿಂದರೆ ಫಲವು ಹಿಂಗಿ ತಂದರೆ ರಂಗನೊಲಿಯನು ಭಕ್ತರ ಸಂಗದೆ ವೇದ ಓದಲು ಬರಿದ ವಾದ ಮಾಡಲು ಹಾನಿಯಾಗದು ಬುಧರ ಪಾದ ನಂಬದೆ ಲನಾಲೇಜ ದುಗ್ಗಿ ಬಂದರು ದುರ್ಗವಲ್ಲದೆ ಲೇಜ ಭಕ್ತಿ ದೊರೆಯದು ಗಾನ ಮಾಡಲು ದಿವ್ಯ ಗಾನ ಮಾಡಲು ಗಾನ ದೊರೆಯದು ಇವರ ದೀನವಾಗದೆ ನಿತ್ಯಯಾತಕ್ಕೆ ಕಂಡ ಕಟ್ಟುಯಾತಕ್ಕೆ ದೊಡ್ಡ ಗುರುಗಳ ಪಾದ ಮುಟ್ಟಿ ಭಜಿಸಿರೋ ಪೂಜೆ ಮಾಡಲು ಕಂಡ ಗೋಜು ಬೀಳಲು ಬೀಜ ಮಾಡಿದ ಸರಗರು ಎಲ್ಲರೂ ಇವರ ಕರ್ಮ ಬಿಡುವರು ಸರಳಂದನೆ ಹಿಂಗ ತಿರುಗುತ್ತಿರುವರು ಆಗಲೆಲ್ಲವೂ ಇವರಿಗೆ ಸಹಾಯ ಮಾಡುತ್ತ ಅಹೋರಾತ್ರಿ ಸುಖ ನೀವ ಕೊಡುವುದು ರಾಜಿ ಬಾರದು ದೇಹ ಬಾಧೆ ಕಟ್ಟದು
ಆದಿದೇವನ ಸುಪ್ರಸಾದವಾಗುವುದು ಅತಿತ ಪಾಮರ ಮಂದ ಮತಿಯು ನಾವಲು ಕೃತಿಸಲಾಪನೆ ಅತಿಜಯಂಗಳ ಕರುಣದಿಂದಲೇ ಪರಿಮನಲ್ಲದೆ ದುರಿತ ಕೋಟಿಯ ಪರಿಮದರದಲ್ಲಿ ಮಂದಮತಿಗಳು ಚಂದವರಿಯದೆ ನಿಂದಿಸುವರು ಅವರ ಬಂದ ತಪ್ಪದು ಇಂದಿರಾಪತಿ ಇವರ ಮುಂದೆ ಕುಣಿವನು ಅಂದವಚನವ ಇದಕ್ಕೆ ತಂದು ತೋರ್ಪನು ವಿಜಯ ಕಾಲದೇ ಪದವ ಪಠಿಸಲು ಮೊದಲನಾದರೂ ಜ್ಞಾನ ಉದಯವಾಗುವುದು ಅತಿ ಇಲ್ಲವೋ ವ್ಯಾಸ ವಿಠಲ ಬಲ್ಲನು ಫಲಿಸಬಹುದುದೇ ಕುಣಿತರೆಲ್ಲರೂ ಹರಿಸಿ ಬದುಕಿರೋ ದಿವ್ಯ ಚರಣ ಕರಗಿರೋ ದುರಿತ ತೊರೆದು ಬರುವ ವಿಜಯ ಬರ ವಿಜಯ ಗುರುಗಳ ವಿಜಯನಾಥರಂಬರ. ಹರೇ ಶ್ರೀನಿವಾಸ ರಾಜಾದಿರಾಜಗುರು ಸಾರ್ಮ ಗೋವಿಂದ. ನಿನ್ನ ಚರಣ ಭಜನೆ ಹಾದೆಯಿಂದ ಮಾಡು ದೋಷ ರಾಶಿ ನಾಶ ಮಾಡು ಶ್ರೀಶಕೇಶವ. ಶರಣ ಹೊಟ್ಟೆಯಿಂದ ಎನ್ನ ಮರಣ ಇದರಲ್ಲಿ ನಿನ್ನ ಚರಣ ಚರಣ ಶರಣ ಕೈಯ ನಾರಾಯಣ. ಶೋಧಿ ಸಣ್ಣ ಭುವನ ಕಲಿಸ ಭಕ್ತಿಸುವ ನಮನಿಗೆ ಬಾಧಿಸುವ ಪಾದ ಬಿಡಿಸ ಮಾಧವ. ಇಂದನೇಕ ಯೋನಿಗಳಲ್ಲಿ ಬಂದು ಬಂದು ನೊಂದೆ ಇಂದು ಭವನ ಬಂದ ಬಿಡಿಸೋ ತಂದೆ ಗೋವಿಂದ. ಭಕ್ತನೆಸ ಬೇಡದಿಂದ ಇಷ್ಟ ಮಾತ್ರ ಬೇಡಿಕೊಂಬೆ ಕರುಣನೆ ಇಷ್ಟು ಕಷ್ಟ ಬಿಡಿಸು ವಿಷ್ಣುವೇ. ಮದನಯ್ಯ ನಿನ್ನ ಮಹಿಮೆ ಮದನದಲ್ಲಿ ಅಂತೆ ಹೃದಯದಲ್ಲಿ ಮದನ ಮಾಡಬಹುದು ಶ್ರೀಧರ. ಹರಿದುಕೊಂಡು ಹೋಗ ಪಾಪ ಬಗೆದು ಹೋಗುವಂತೆ ಮಾಡಿದ ಪಾದೆಯನ್ನ ಬಿಡಿದ ಶ್ರೀಮಾನ. ನಿನ್ನ ನಾಮ ಪ್ರೇಮದಿಂದ ಸುವಂತ ನೇಮ ಮೆಲಗೆ ಪಾಲಿದಯ್ಯ ಸ್ವಾಮಿ ವಾಮನ. ಮೊದಲು ನಿನ್ನ ಪಾದ ಪೂಜೆ ಉದಗುವ ಮಾಡು ಎನ್ನ ಹೃದಯದಲ್ಲಿ ಮಾಡು ಮುದಲು ಶ್ರೀಧರ. ಹೃದಯ ನಾಡಿ ಹೊಟ್ಟವನ ವಿಷಯದಲ್ಲಿ ರಸಿಕನೆಂದು ಸಿಗದಾಗ ನೀಡು ಎನ್ನ ಋಷಿಕೇಶನೇ. ಜನಮ ಬದ್ಧನ ಕಲಿತದಿಂದ ಗೆದ್ದು ಕೋಪ ದುಡ್ಡಿದೋ ಪದ್ಮನಾಭನೇ. ರಾಮ ಜನಕ ನಿನ್ನ ನಾಮ ಪ್ರೇಮದಿಂದ ಸ್ವಂತ ನೇಮ ಮೆರೆಗೆ ಪಾಲಿಸಯ್ಯ ಸ್ವಾಮಿ ವಾಮನ. ಅದರಿಂದ ಭಿನ್ನ ನಿನ್ನ ಮಂಕು ಬುದ್ಧಿಯನ್ನ ಬಿಡಿ ಸಿಂಗರನ್ನ ಮಾಡಿದ ಸಂಕರ್ಷಣ. ಏದು ಜನ್ಮ ಬಂದರೇನು ದಾಸನಾನು ಅದಿರು ಯಾರು ನಾಡದಿರು ಎನ್ನು ದೇವನೇ. ಬುದ್ಧಿ ಶೂನ್ಯನಾಗಿ ಎನ್ನ ಬುದ್ಧ ಕಾಯುತ ಕಮಲ ಶುದ್ಧಿ ಉದಯ ಶುದ್ಧಿ ಕಪಾದ್ಯುಮ್ಮನೆ. ಜನನಿ ಜನಕ ಜೀನ ಎಂದು ಎನಗೆ ನೀನೆ ಬಂದು ಎನಗೆ ಮುಕ್ತಿ ಸಿಂಧು ಅನಿರುದ್ಧನೆ. ಹರುಷದಿಂದ ನಿನ್ನ ನಾಮ ಸ್ಮರಿಸುವಂತೆ ಮಾಡು ಇರಿಸು ಚರಣ ಪರಮ ಶಿರದಿ ಶಿವಲಿಂಗರ. ಗನಿಂದ ಎಂದು ಪಾದ ವಿತ್ತರಿಳಿಸಲು ಶ್ರೀಮನಾದ ನೀರೋಕ್ಷಜ. ತಾರು ಚರಣ ತೋರಿ ಎನಗೆ ಬಾರಿ ಹಾಕಿ ಬಾರಿ ಹಾಕಿ ನಿನಗೆ ದಾರಿ ತಿರುಗುವೆ. ಹಿಂದಗಳು ಮುಂಚಿತಾಗಿ ಕ್ರೀಡೆಗಳು ಮುಂಚಿತಾಗಿ ಕಳೆಯಬೇಕು ಸ್ವಾಮಿ ವಾಮನ. ಜಗದಲ್ಲಿ ಭಟ್ಟು ಗಟ್ಟಾಗಿ ಬಟ್ಟಿ ಗಟ್ಟು ಸದ ಹೀನ ಬುದ್ಧಿ ಮುಟ್ಟಿಗೆ ಜ್ಞಾನವಿಲ್ಲ ಕುಪದಿಗಾಮಿಯಾದ ಎನ್ನ ಕುಪಗಾಮಿಯನ್ನ ಮುರದ ಶ್ರೀಹರೇ. ಬೇಡ ಇನ್ನ ಪುಟ್ಟಿಸಕ್ಕೆ ಪಾಲಿಸು ಎಷ್ಟು ಮಾತ್ರ ಬೇಡಿಕೊಂಬೆ ಶ್ರೀಕೃಷ್ಣನೇ. ಸತ್ಯವಾದ ನಾಮಗಳನ್ನು ನಿತ್ಯದಲ್ಲಿ ಪಠಿಸುವವರೆಗೆ ಆಶ್ರಿಯಿಂದ ಕತ್ತು ಕೇಶವ. ಮರೆಯದಲ್ಲೇ ಹರಿಯ ನಾಮ ಸ್ಮರಿಸುವಂತ ನಾಡುಗಳಿಗೆ ಹರಿಯ ನಾಮ ಬೆಟ್ಟು ಕೇಶವ. ನಿನ್ನ ಚರಣ ಭಜನೆ ಹಾದೆಯಿಂದ ಮಾಡು ದೋಷ ರಾಶಿ ನಾಶ ಮಾಡು ಶ್ರೀಶಕೇಶವ.
ಶೇಷನಿಂದ ಚರಣ ಭಜನೆ ಆಸೆಯಿಂದ ಮಾಡು ದೋಷಿ ರಾಶಿ ಮಾಡೋ ಶೇಷ ಕೇಶವ ಶೇಷ ಕೇಶವ ಶೇಷ ಕೇಶವ. ಭಕ್ತಿಗೀತೆಗಳನ್ನು ಹಾಡಿದ ಸರ್ವರಿಗೂ ಅಭಿನಂದನೆ ಸಲ್ಲಿಸ್ತಾ ದೊಡ್ಡ ಪೂಜೆ ಪ್ರಾರಂಭವಾಗ್ತಾ ಇದೆ. ಶಾಂತ ರೀತಿಯಿಂದ ಕೂಡಬೇಕು. ನಾಳೆ ಬೆಳಗ್ಗೆ ಹುಬ್ಬಳ್ಳಿಯಿಂದ ಸೋಂದಕ್ಕೆ ಪಾದಯಾತ್ರೆಗೆ ಬರುವವರು ಬೆಳಗ್ಗೆ 4:30 ಗಂಟೆಗೆ ಸ್ನಾನ ಎಲ್ಲ ಮುಗಿಸ್ಕೊಂಡು ಶ್ರೀಮಠಕ್ಕೆ ಬರಬೇಕು. ಸಂಕಲ್ಪ ಮಾಡಿಸ್ತಾರೆ, ಸಾಮೂಹಿಕ ಸಂಕಲ್ಪ. ಅದಾದ ನಂತರ ಪರಮಪೂಜ್ಯ ಶ್ರೀಗಳವರೊಂದಿಗೆ ನಾವೆಲ್ಲರೂ ಕೂಡಿ ಪಾದಯಾತ್ರೆ ಮಾಡೋಣ. 18 ಕಿಲೋಮೀಟರು ಪ್ರಾರಂಭಿಕ ಚಪ್ಪಿಯವರೆಗೆ, ಅಂದರೆ ನಮ್ಮ ಅಂದಾಜು ಪ್ರಕಾರ 4:30-5 ಗಂಟೆಗೆ ಇಲ್ಲಿಂದ ಬಿಟ್ಟರೆ ಮುಂಜಾನೆ 9 ಗಂಟೆಗೆ ಚಪ್ಪಿ ಗ್ರಾಮ ತಲುಪ್ತಾ ಇದ್ದೀವಿ. 18 ಕಿಲೋಮೀಟರ್ ನಿಮಗೆ ಹೋಗಿದ್ದೇ ಗೊತ್ತಾಗೋಲ್ಲ, ಅಷ್ಟು ಆ ಪಾದಯಾತ್ರಾ ಸಂಘದಿಂದ ಆ ಯಾತ್ರೆ ಮಾಡೋದೇ ಅತ್ಯಂತ ಸುಖೀಕರ. 18 ಕಿಲೋಮೀಟರ್ ನಂತರ ಅಲ್ಲಿ ಒಂದು ಸಣ್ಣ ಶೋಭಾಯಾತ್ರೆ ಕೂಡ ಇದೆ. ಅದಾದ ನಂತರ ಗಣ್ಯರಿಗೆ ಸನ್ಮಾನ, ಸಂಸ್ಥಾನ ಪೂಜೆ, ತೀರ್ಥ ಪ್ರಸಾದ ಇದೆ. ಅದಾದ ನಂತರ ತಡಸದಲ್ಲಿ ತೊಟ್ಲು ಪೂಜೆ, ಹಾಲ್ಟ್ ಕಾರ್ಯಕ್ರಮ ಇದೆ. ದಯವಿಟ್ಟು ಎಲ್ಲ ಕಾರ್ಯಕ್ರಮಗಳಿಗೆ ತಾವೆಲ್ಲರೂ ಬರಬೇಕು. ಇದು ನಿಮ್ಮದೇ ಕಾರ್ಯಕ್ರಮ. ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಪಾದಯಾತ್ರೆಯನ್ನು ಯಶಸ್ವಿಗೊಳಿಸಬೇಕಂತ ಹೇಳಿ ತಮ್ಮಲ್ಲಿ ಕಳಕಳಿಯ ಪ್ರಾರ್ಥನೆ. ತಮ್ಮ ಲಗೇಜ್ಗಳಿಗಾಗಿ ಒಂದು ಗಾಡಿ ಬರ್ತದೆ, ಲಾರಿ, ಒಂದು ಮಿನಿ ಲಾರಿ. ಅದಕ್ಕೆ ಎಲ್ಲರೂ ತಮ್ಮ ತಮ್ಮ ಲಗೇಜ್ ಹಾಕಬೇಕು. ಕೇವಲ ನಾವು ಕೊಟ್ಟಿರ್ತಕ್ಕಂಥ ಶೇಷ ವಸ್ತ್ರ ಏನಿದೆ, ಯಾರ್ಯಾರು ಯಾತ್ರಾ ತೀರ್ಥಯಾತ್ರೆ ಬಿಟ್ಟು ನಾಳೆ ಕೂಡ ಉಳಿದವರಿಗೆ ಕೂಡ ಕೊಡ್ತಾ ಇದ್ದಾರೆ, ಅದನ್ನು ಹಾಕ್ಕೊಂಡು ಬಂದುಬಿಟ್ರೆ ಸಾಕು. ನಿಮಗೆ ನಡುವೆ ನೀರು ಕುಡಿಲಿಕ್ಕೆ ವ್ಯವಸ್ಥೆ ಕೂಡ ಮಾಡ್ತಾ ಇದ್ದೀವಿ. ದಯವಿಟ್ಟು ಎಲ್ಲರೂ ಭಕ್ತಿಯಿಂದ ಭಗವಂತನ ಸ್ಮರಣೆ ಮಾಡ್ತಾ ಪಾದಯಾತ್ರೆ ಮಾಡಬೇಕಂತ ಹೇಳಿ ತಮ್ಮಲ್ಲಿ ಕಳಕಳಿಯ ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಈಗ ಪರಮ ಪೂಜ್ಯ ಶ್ರೀಗಳವರಿಂದ ತೊಟ್ಲ ಪೂಜೆ ಪ್ರಾರಂಭ ಆಗ್ತಾ ಇದೆ. परीक्षा समाधि
ಸರ ಕೈ ನಾಡು ಬರ್ತೀನಿ.
ಪಬ್ಲಿಕ್ ಅರ್ಬಿ ತೆಗೆದು ಬರ್ರಿ ಎಲ್ಲರ ಮಧ್ವಮತವೇ ಸಕಲ ಮತಗೆ ಮೇಲೆ ನಿಸಿದ ಮಹಾ ಈ ಮಧ್ವಮತವನ್ನು ಒಂದು ಕ್ಷಣದಲ್ಲಿ ರಾಜರಾಜರ ಸ್ವಂತ ಮತವನ್ನು ಭರಿಸುವವರಿಗೆ ಬೆನ್ನು ಹೋಗಲು ಪೂರ್ವ ಜನ್ಮದ ಕಾರಣವು ಮಂದಮಣಿಗಳ ಬದಲೇ ಗೋವಿಂದ ಭಕ್ತರ ಮಹಿಮೆಯನ್ನು ಪಾರಮೇಶ್ವರಾಧಿಕಾರಿ ಮುಜುಪರಸ್ಥ ಗುರುರಾಜ ಪಟ್ಟಭದ್ರ ವ್ಯಾಖ್ಯಾನ ಸಿಂಹಾಸನಾಧೀಶ್ವರ ಅಜ್ಞಾನ ಜಗಳ ಮಾರ್ತಾಂಡ ಸುಜ್ಞಾನ ತೇಜೋಮಯ ಉದ್ದಂಡೋದ್ದಂಡ ಪರವಾದಿ ಪ್ರಚಂಡ ಗಂಡ ಧೇರುಂಡ ಮಾಯಿಮತ ವಿಧ್ವಂಸಕ ಮಧ್ಯಮದೋದ್ಧಾರಕ ಸುಧಾರ ಸಾಸ್ವಾದ ದಿಗ್ವಿಜಯೀಕೃತ ಸೇತುಮರ್ಯಾದ ಭಾವಿ ಹನುಮತ್ ಚಕ್ರವರ್ತಿ ಪರಮಹಂಸಾರೂಢ ಶ್ರೀ ವಾದಿರಾಜ ಸಾರ್ವಭೌಮ